ಬಾಸ್ ಏನಣ್ಣ? ನೀವು ಜೈಲಿಗೆ ಹೋಗಿದ್ರಂತೆ, ಏನು ಕೇಸು? ಪಿಟಿ ಕೇಸ್ ಮೇಲೆ ಸೆಲ್ ಹತ್ರ ಇದ್ದೆ. ಲಾಕಪ್ ಒಳಗಡೆ ಇರೋನು ಏನೇನೋ ತರಲೆ ಥರ ಪ್ರಶ್ನೆಗಳು ಕೇಳ್ತಾ ಇದ್ದ. ನಾನು ನೋಡತ್ತಂಗೆ ನೋಡಿದೆ. ಆಮೇಲೆ ಅವನು ಲಾಕಪ್ ಡೆತ್ ಆಗೋದ. ಏಯ್, ಮಂತ್ರಾಲಯಕ್ಕೂ ತಿರುಪ್ತಿಗೂ ಹೋಗೋ ಥರ ಇಡೀ ಫ್ಯಾಮಿಲಿನೇ ಜಾಂಡ ಹೊಡ್ಕೊಂಡು ಕೂತಿದ್ರಲ್ರಿ. ಏಯ್, ಏನು ನೋಡ್ತಾ ಕೂತಿದ್ದೀರಾ? ಅಪರಾಧಿ ಬಿಟ್ಟು ಸ್ಟೇಷನ್ ಒಳಗೆ ಯಾರು ಇರ್ಕೂಡ್ದು. ಕಳಿಸ್ರಿ ಎಲ್ರನ್ನ ಇವ್ರನ್ನ. ಸರ್, ನಮ್ಮ ಮನೆಯವ್ರನ್ನ ಬಿಟ್ಟು ಎಲ್ಲಿ ಸರ್ ಹೋಗೋದು? ಅವ್ರನ್ನ ಕಳಿಸಿ ಸರ್, ಕೈ ಮುಗಿತೀನಿ, ಮನೆಗೆ ಹೋಗ್ತೀವಿ. ಹೆಂಗ್ರಿ ಹೇಳೋದು ನಿಮಗೆ? ನಿಮ್ಮ ಮಗ ಬರೋವರೆಗೂ ಅವ್ರನ್ನ ಬಿಡಕ್ಕಾಗಲ್ಲ. ಸರ್, ರವಿ ಬರ್ತಿದ್ದಾನೆ ಸರ್. ಈಗ ತಾನೇ ಫೋನಲ್ಲಿ ಮಾತಾಡಿದೆ ಸರ್. ಅವ್ರಿಬ್ರು ಇಲ್ಲಿಗೆ ಬರ್ತಿದ್ದಾರೆ. ಪ್ಲೀಸ್ ಸರ್, ನಮ್ಮ ಮಾವನ ಬಿಟ್ಬೇಡಿ. ಹಾಂ, ಫೋನಲ್ಲಿ ಮಾತಾಡ್ದೇನಮ್ಮ? ಹೌದು ಸರ್. ಸರಿ. ಏಯ್, ಆ ಹುಡುಗಿ ಅಪ್ಪ ಅಮ್ಮನ ಫೋನ್ ಮಾಡ್ಬಿಟ್ಟು ಬರೋದಕ್ಕೆ ಹೇಳ್ರಿ. ರವಿ 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 ಒಳಗಡೆ ನೀನೇನು ಮಾತಾಡ್ಬೇಡ, ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ, ಓಕೆನಾ? ಬಾ. ರವಿ, ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದಿರೋ? ಅಪ್ಪ ಮರ್ಯಾದೆ ಬಾದ ಮಾಡಿದಲ್ಲ ತೆಗ್ಸ್ಬಿಟ್ಟಿಲ್ಲ ನೀನು. ಸೈಲೆಂಟ್ ಆಗಿದ್ರೆ ಸರಿ. ಹುಡುಗಿ ಅಂತ ನೋಡಲ್ಲ, ಮಕ್ಕಳಂತ ನೋಡಲ್ಲ, ಹೊಡಾಕ್ಬಿಡ್ತೀನಿ. ದೂರ ಅಂದ್ಕೋ. ಅಯ್ಯೋ, ನೀನೇನ್ ದೊಡ್ಡ ನೋಡ್ಯೇನೋ? ಏನ್ ಬಿಟ್ರೆ ಎಲ್ಲರ ಮೇಲೆ ಕೈ ಮಾಡ್ತಾ ಇದ್ಯಾ? ಒತ್ತು ಒಳಗೆ ಹಾಕ್ಬಿಡ್ತೀನಿ ನೋಡು. ಆಫರ್ ತಂದು ಹಾಗೆ ಸರ್, ಒಳಗೆ ಬೇಕಾದ್ರೆ ಸಾಯಿಸ್ಬಿಡಿ ಸರ್. ಅದ್ರ ನಮ್ಮಪ್ಪನ ಮಾತ್ರ ಬಿಟ್ಬಿಡಿ ಸರ್. ಒಂದು ನಿರಪರಾಧಿ ಸರ್, ಅವ್ರೇನು ಮಾಡಿಲ್ಲ. ತುಂಬ ಒಳ್ಳೆಯವ್ರು ಸರ್ ನಮ್ಮಪ್ಪ. ನನ್ನನ್ನು ಬೇಕಾದ್ರೆ ಒಳಗಾಕಿ ಸರ್, ನೀವು ನನ್ನ ಒಳಗಾಕಿ. ಇದು ಮಾತಾಡೋಣ, ಇದು ಅವ್ರನ್ನ ಅದಕ್ಕೆ ಕಳ್ಸಿರೋದು. ಬಿಟ್ಟರೆ ಇವನೇ ಮಾತಾಡ್ತಾ ಇರ್ತಾನೆ ಎಲ್ಲನು. ಯಾಕೋ ಹೀಗೆ ಮಾಡಿದೆ? ಅಮ್ಮ, ನನಗೆ ಮದುವೆ ಮಾಡ್ಸಮ್ಮ ಅಂತ ಹೇಳಿದ್ರೆ ನಾನೇ ಮಾಡಿಸ್ತಿರ್ಲಿಲ್ವೇನೋ ಪಾಪಿ. ಯಾಕೆ ಮಾಡಿದೆ? ಅಪ್ಪ ಪುಣ್ಯಾತ್ಮ, ನೀನ್ ಮದುವೆ ಮಾಡ್ಕೊಂಡು ನಮ್ಗೆಲ್ಲ ತಿಥಿ ಮಾಡಿಸ್ಬಿಡಲ್ಲೋ. ತಪ್ಪು ರವಿ ನೀವು ಮಾಡಿದ್ದು. ಇಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ದೆ ನಿಮ್ ಕಡೆ ನೀವು ಆರಾಮಾಗಿ ಇದ್ಬಿಟ್ರೆ. ಯಾಕ್ರೋ ಹೆತ್ತವ್ರು ಹೊಟ್ಟೆ ಉರಿಸ್ತೀರಾ? 9 ತಿಂಗಳು ಹೊತ್ತು ಹೆತ್ತು ನಿಮ್ಮನ್ ಸಾಕಿ ಸಲಗಿದ್ರೆ ನಮ್ಮ ಹೊಟ್ಟೆ ಉರಿಸಿ ನೆನ್ನೆ ಮೊನ್ನೆ ಬತ್ತವಳು ಮುಖ್ಯ ಆಗೋದ್ಲ ನಿಮ್ಗೆ? ಆಂಟಿ ಪ್ಲೀಸ್, ನೀವು ರವಿನ 9 ತಿಂಗಳು ನಿಮ್ಮ ಹೊಟ್ಟೆಲಿ ಇಟ್ಕೊಂಡಿದ್ರೆ ನಾನು ಇವನನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ನೀವು ತೋರಿಸಿದ್ದು ಪ್ರೀತಿನೇ, ನಾನು ತೋರಿಸಿದ್ದು ಪ್ರೀತಿನೇ. ಹೌದು, ನಿಜ. ನಾವು ನಿಮಗೆ ಹೇಳ್ದೆ ಮದುವೆ ಆಗಬಾರ್ದಿತ್ತು, ಅದು ತಪ್ಪು. ಆದರೆ ಮದುವೆ ಆಗಿದೆ ತಪ್ಪು ಅನ್ನೋ ಹಾಗೆ ಮಾತಾಡಬೇಡಿ ಆಂಟಿ, ಪ್ಲೀಸ್. ಪಾಪಿ, ಮಗಳು ಅಂತ ನೀನ್ ಹೇಳ್ದಂಗೆಲ್ಲ ಕೇಳಿದಕ್ಕೆ ಏನೇ ಮಾಡ್ದೆ ನೀನು? ಅವಳನ್ನ ಯಾಕೆ ಹೊಡಿತೀಯ? ಇನ್ಸ್ಪೆಕ್ಟರ್, ಇವನೇ ರವಿ. ಅವನು ರಂಗನಾಥ್ ಜೊತೆ ಒಳಗೆ ಹಾಕಿ. ಯಾಕೆ ನಮ್ಮಪ್ಪನ ಯಾಕೆ ಒಳಗಡೆ ಹಾಕಿರ್ಬೇಕು? ಸರ್, ಬಂದ ತಮ್ಮ, ನಮ್ಮ ಅಪ್ಪನ ಮೊದಲು ಬಿಡಿ ಸರ್. ಬಿಡಿಸಿ ಸರ್ ಆಚೆ. ಬಿಡ್ತಾರೆ.
ಕಂಪ್ಲೇಂಟ್ ಕೊಟ್ಟಿರೋದು ನಾನು. ಸಿಕ್ದವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕಿದೆ ನಿಮ್ಮ ಮತ್ತೆ ಮನೆನಾ? ನನ್ನ ಮಗಳು ನೀನು ಅತ್ತೆ ಮಗಳೇನೋ ಲೋಫರ್. ಮಗಳನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗದೆ ಇರೋನು ನೀನು ಲೋಫರು, ಚಪ್ಪರು, ಹೈವಾನು, ಡಕಾಯ್ತ, ನಾಯಿನ ಮಗ, ತೊಟ್ಟಿನ ಮಗ, ಗಚ್ಚಡ ಮಗ. ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು. ಹುಡುಗಿ ಸ್ಟೇಟ್ಮೆಂಟ್ ತಗೊಳ್ಳೋವರೆಗೂ ಎಲ್ಲರೂ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ನೋಡಮ್ಮ. ಶ್ರುತಿ ಸರ್. ಶ್ರುತಿ, ನಿಮ್ಮ ತಂದೆ ರಂಗನಾಥ್ ಮತ್ತು ರವಿ ಅನ್ನೋರ ಮೇಲೆ ನಿನ್ನನ್ನು ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ನಿಜ ಏನಮ್ಮ? ಇಲ್ಲ ಸರ್, ತಪ್ಪೆಲ್ಲ ನನ್ನ ಅಪ್ಪ ಅಮ್ಮಂದೆ. ಶ್ರುತಿ, ನಿಜ ಸರ್, ನಾನು ರವಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಬಲವಂತವಾಗಿ ಬೇರೆಯವ್ರ ಜೊತೆ ಮದುವೆ ಮಾಡ್ಸಕ್ ಟ್ರೈ ಮಾಡಿದ್ರು. ಮನೇಲಿ ಕೂಡ ಹಾಕಿದ್ರು. ನನಗೆ ಬೇರೆ ದಾರಿ ಇಲ್ಲದೆ ರವಿ ಜೊತೆ ನನ್ನ ದೇವಸ್ಥಾನದಲ್ಲಿ ಮದುವೆ ಆದೆ. ಅದಕ್ಕೆ ಅವ್ರ ಮನೆಯವ್ರು ಕೂಡ ಸಾಕ್ಷಿ ಹಾಕಿದ್ದಾರೆ. ಸೂರ್ಯ, ಇದ್ರಲ್ಲಿ ಮುಚ್ಚಪ್ಪಾಯಿ ನಾನೇನು? ನಾನು ನಿಮ್ಮಪ್ಪ ನಿನ್ನ ರಾಣಿ ಮಹಾರಾಣಿ ಅಂತ ನೋಡ್ಕೊಂಡ್ಬನೆ. ಯಾಕೆ ನಮ್ಮ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಿದೆ? ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಲ್ವಾ ನೀನು? ನೀನ್ ನನ್ನ ಬಗ್ಗೆ ಯೋಚನೆ ಮಾಡಿಲ್ದೇ ಇದ್ದಾಗ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ಬೇಕು. ಶೀಲ, ಅವಳನ್ನೇನೆ ಕೇಳೋದು? ನಡಿಯ ಮನೆಗೆ. ನಾನು ಎಲ್ಲಿಗೂ ಬರಲ್ಲ, ಯಾಕಂದ್ರೆ ನಾನು ನಿಮ್ಮ ಮಗಳಲ್ಲ. ರವಿ ಇರಯ್ಯ ಮಾತಾಡೋಣ. ಅಲ್ಲ, ಎಲ್ಲರೂ ಏನು ಒಳ್ಳೆ WW ಫೈಟ್ ಇರ್ತಾರ, ಎಲ್ಲ ಜಗಳಕ್ಕೆ ಬರ್ತಿರಲ್ಲ. ಆಗ ನೋಡಿದ್ರೆ ಆಯಮ್ಮ, ಈಗ ನೋಡಿದ್ರಿ ಹುಡುಗ, ಈಗ ನೀನು. ಏನಿದೇನೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೋ ಏನು ಅನ್ಕೊಂಡಿದ್ದೀರಾ? ನೋಡಿ ಸರ್, ನಾನು ಮೇಜರ್. ರವಿನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಕಾನೂನು ಪ್ರಕಾರ ಮದುವೆ ಆಗಿ ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದೀವಿ. ನಮ್ಮನ್ನ ಬಲವಂತ ಮಾಡಬಾರ್ದು ಅಂತ ಹೇಳ್ಬಿಡಿ ಸರ್. ವಾಸುದೇವ್ ಅವರೇ, ನೀವು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಆದರೆ ಈಗ ನಿಮ್ಮ ಮಗಳು ಇಲ್ಲ ಅಂತ ಹೇಳ್ತಿದ್ದಾಳೆ. ಏನು ಹೇಳ್ತೀರಾ ಇದಕ್ಕೆ? ಸಾಲದಕ್ಕೆ ಇಬ್ಬರು ಮೇಜರ್. ಇಲ್ಲಿ ನಾನೇ ಅಲ್ಲ, ಕೋರ್ಟ್ನ ಜಡ್ಜೆ ಬಂದರೂ ಏನು ಮಾಡೋಕ್ಕಾಗಲ್ಲ. ಹುಡುಗನೂ ಒಳ್ಳೆ ಒಂಥರ ಕಾಣಿಸ್ತಾನೆ. ಮದುವೆ ಕೂಡ ಮಾಡ್ಕೊಂಡಿದ್ದಾರೆ. ಒಂದು ಜೋರಾಗಿ ರಿಸೆಪ್ಷನ್ ಮಾಡಿ ಎಲ್ಲರೂ ಒಟ್ಟಿಗೆ ಇರಿ. ಸರ್, ಇವ್ರು ರಿಸೆಪ್ಷನ್ ಆದರೂ ಮಾಡ್ಕೊಳ್ಳಿ, ತಿಥಿ ಮಾಡಿ ಪಿಂಡನಾದ್ರೂ ಇಟ್ಕೊಳ್ಳಿ ಸರ್. ಇವ್ನು ಬಂದಾಯ್ತಲ್ಲ, ನಮ್ಮ ಅಪ್ಪನ ಬಿಟ್ಬಿಡಿ ಸರ್ ಫಸ್ಟು. ಸರ್ ಪ್ಲೀಸ್ ಸರ್, ನಮ್ಮ ಅಪ್ಪನ ಬಿಡಿ ಸರ್. ರೇ, ಆ ಸೆಲ್ ಓಪನ್ ಮಾಡ್ರಿ. ಮಾಡಿ ಮಾಡಿ. ನೋಡ್ತೀನಿ ಕಣೆ, ಹೆತ್ತವ್ರ ಹೊಟ್ಟೆ ಉರಿಸಿ ಯಾವ ಮಕ್ಳು ಉದ್ಧಾರ ಆಗಿದ್ದಾರೆ ಅಂತ ನಾನು ನೋಡ್ತೀನಿ. ಇವನ್ ಸವಾಸ ಮಾಡಿ ನಿಮ್ ಮಾತು ಕೇಳ್ದೆ ನಾನು ತಪ್ಪು ಮಾಡ್ಬಿಟ್ಟೆ ಹಬ್ಬ ಅಂತ ನಮ್ಮ ಮುಂದೆ ಬತ್ತು ಗೋಳಾದ ಕಡ ಹತ್ತಿರದಲ್ಲೇ ಇದೆ. ಶ್ರುತಿ, ಅನ್ಭವಿಸ್ತೀಯ ನೀನು, ಅನ್ಭವಿಸ್ತೀಯ. ಎದೆ ಮೇಲೆ ಇಟ್ಕೊಂಡು ಸಾಕ್ದೋಳು ಎದೆ ಒಡೆದೋಗ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅಪ್ಪ ಅಮ್ಮನ ಪ್ರೀತಿ ಬಗ್ಗೆ ನಿನಗೆ ಇವಾಗ ಗೊತ್ತಾಗಲ್ಲ. ನೀನು ಈ ಸ್ಥಾನದಲ್ಲಿ ನಿಂತ್ಕೊಂತೀಯ ನೋಡು, ಅವಾಗ ನಿನಗೆ ಗೊತ್ತಾಗತ್ತೆ ಈ ನೋವು ಏನು ಅಂತ. ನಿನಗೆ ಅವಾಗ ಗೊತ್ತಾಗತ್ತೆ. ಈ ಬುಕ್ಕಲ್ಲಿ ಸೈನ್ ಮಾಡೋಗಿ. ಬಾಚಿಲ, ಹೋಗೋಣ. ನನ್ನ ಕ್ಷಮಿಸ್ಬಿಡಪ್ಪ. ಸೂರ್ಯ, ನನ್ಗೆ ಎಷ್ಟು ಬೇಕಾದರೂ ಶಿಕ್ಷೆ ಕೊಡೋ. ಅದಕ್ಕೆ ಇದ್ರಲ್ಲಿ ಏನು ತಪ್ಪಿಲ್ಲ ಕಣ. ನಾನೇ ಅವ್ರನ್ನ ಬಲವಂತವಾಗಿ ಕರ್ಕೊಂಡು ಹೋಗಿದ್ದು. ಇನ್ಫ್ಯಾಕ್ಟ್ ನಮ್ಮ ಮದುವೆ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಇನ್ನು ಮುಂದೆ ಯಾವತ್ತೂ ನಿನ್ನ ಮುಖ ಕೂಡ ನನಗೆ ತೋರಿಸ್ಬೇಡ.
ರೋಹಿಣಿ ಬಾ. ಏಯ್ ನೀನೆಲ್ಲಿಗೆ ಬರ್ತಿದ್ಯಾ? ಇನ್ನೆಲ್ಲಿ ಹೋಗ್ಲಿ ಅತ್ತೆ, ಮನೆಗೆ. ಯಾಕೆ ಮಾಡಿದ ಸಾಲ್ದ? ನಿನ್ನ ಗೋಪುರ ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ರು, ಈ ಗೊಬ್ಬರ ಅಂತ ಗೊತ್ತಾಯ್ತಲ್ಲ. ಇನ್ ಯಾವತ್ತು ನಮ್ ಮನೆ ಕಡೆ ತಲೆ ಹಾಕ್ಬಿಡೋ ಮಲಗ್ಬೇಡ, ಅರ್ಥ ಆಯ್ತಲ್ಲ? ಹೋಗು. ಶಾಂತಿ ಅವಳು ಮನೆ ಮಗಳು, ನಿನ್ನ ಬೇಡ ಅಂದ್ರೆ ಅವಳೆಲ್ಲಿ ಹೋಗ್ತಾಳೆ? ಬರಲಿ ಬಾಕಂದ. ಅತ್ತೆ, ಅದಕ್ಕೆ ಬನ್ನಿ ಹೋಗೋಣ.